Welcome to Yalasan Animation. ಒಂದು ಮನೆಯಲ್ಲಿ ಕೇಶವ್ ಮೆಹ್ತಾ ಮತ್ತು ಸುಧಾ ಮೆಹ್ತಾ ಎಂಬ ದಂಪತಿಗಳು ವಾಸವಾಗಿದ್ದರು. ಕೇಶವ್ ಮೆಹ್ತಾ ಒಬ್ಬ ಪ್ರೊಫೆಸರ್ ಆಗಿದ್ದರು. ಇವರು ತಮ್ಮದೇ ಮನೆಯ ಒಂದು ಕೋಣೆಯನ್ನು ತಮ್ಮ ಫೇವರೆಟ್ ಸ್ಟೂಡೆಂಟ್ ಆದಂಥ ನೇಹಾಳಿಗೆ ಬಾಡಿಗೆ ಕೊಟ್ಟಿದ್ದರು. ಈ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ನೇಹಾಳನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಇದ್ರು. ಒಂದು ದಿನ ರಾತ್ರಿ ಸುಮಾರು 9 ಗಂಟೆ ಸಮಯ. ಪಕ್ಕದ ಮನೆಯ ವ್ಯಕ್ತಿಯಾದಂಥ ಡ್ಯಾನಿ ಜೋರಾಗಿ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಕುಣಿತಾ ಇರ್ತಾನೆ. ಈ ಶಬ್ದ ಸಹಜವಾಗಿ ಕೇಶವ್ ಮೆಹ್ತಾ ಅವರಿಗೆ ಮತ್ತು ಕೋಣೆಯಲ್ಲಿ ಓದ್ಕೊಳ್ತಾ ಇದ್ದಂಥ ನೇಹಾಳಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಕೂಡಲೇ ಕೇಶವ್ ಮೆಹ್ತಾ ಅವರು ಡ್ಯಾನಿಯ ಮನೆ ಬಳಿ ಹೋಗಿ ಮ್ಯೂಸಿಕ್ ಆಫ್ ಮಾಡು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಆತ ಗಮನ ಕೊಡದಿದ್ದಾಗ ಆಫ್ ಮಾಡು ಎಂದು ಜೋರಾಗಿ ಗದರುತ್ತಾರೆ. ಇದರಿಂದ ಡ್ಯಾನಿ ಕೂಡ ಕೋಪಗೊಳ್ತಾನೆ. ನನ್ನ ಮನೆಯಲ್ಲಿ ನಾನು ಏನು ಬೇಕಾದರೂ ಮಾಡುತ್ತೇನೆ, ನನ್ನ ತಂಟೆಗೆ ಬಂದರೆ ಚೆನ್ನಾಗಿರೋಲ್ಲ ಎಂದು ಕೂಗಾಡ್ತಾನೆ. ಕೂಡಲೇ ಅಲ್ಲಿಗೆ ಬಂದಂಥ ಸುಧಾ ಮೆಹ್ತಾ ಅವರು ಈ ಕುಡುಕನ ಸಹವಾಸ ನಮಗೇಕೆ, ಬನ್ನಿ ಎಂದು ಪತಿಯನ್ನು ಸಮಾಧಾನಪಡಿಸಿ ಮನೆ ಕರ್ಕೊಂಡು ಹೋಗ್ತಾರೆ. ಕೋಪದಿಂದ ಎದುರಿಸಲು ಬಿಡ್ತಾ ಇದ್ದಂಥ ಕೇಶವ್ ಮೆಹ್ತಾ ಅವರು ಮನೆಗೆ ಬಂದು ನೀರು ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಅವರ ಫೋನ್ ರಿಂಗ್ ಆಗುತ್ತೆ. ಆ ಕಡೆಯ ವ್ಯಕ್ತಿ ಕೋರ್ಟ್ನಿಂದ ಕೇಸ್ ಹಿಂಪಡೆಯದಿದ್ದರೆ ನಿಮ್ಮನ್ನು ಮುಗಿಸಿಬಿಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡ್ತಾನೆ. ಅದೊಂದು ಪ್ರಾಪರ್ಟಿಯ ವಿಷಯ ಆಗಿರುತ್ತೆ. ಹಲವಾರು ತಿಂಗಳುಗಳಿಂದ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ. ಈ 2 ಘಟನೆಗಳಿಂದ ಸ್ವಲ್ಪ ವಿಚಲಿತವಾದ ಕೇಶವ್ ಮೆಹ್ತಾ ಅವರು ತಮ್ಮ ಕೋಣೆಗೆ ಹೋಗಿ ಮಲ್ಕೊಳ್ತಾರೆ. ನೇಹಾ ಮತ್ತು ಸುಧಾ ಅವರು ಕೂಡ ತಮ್ಮ ತಮ್ಮ ಕೋಣೆಯಲ್ಲಿ ಮಲ್ಕೊಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಡೋರ್ ಬೆಲ್ ಆಗುತ್ತೆ. ಸುಧಾ ಮೆಹ್ತಾ ಅವರು ಡೋರ್ ಓಪನ್ ಮಾಡಿದಾಗ ಹೊರಗಡೆ ಪಕ್ಕದ ಮನೆಯ ವಿಜಯ್ ಪೊಲೀಸ್ ಅವರ ಜೊತೆ ನಿಂತಿರ್ತಾನೆ. ಆಗ ಒಬ್ಬ ಪೊಲೀಸ್, ನಿಮ್ಮ ಪತಿ ರಾತ್ರಿ ಜಗಳ ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿನುಂಟು ಮಾಡಿದ್ದಾರಂತೆ, ಹಾಗಂತ ವಿಜಯ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಸುಧಾ ಅವರು, ಅಯ್ಯೋ ಇದರಲ್ಲಿ ನನ್ನ ಪತಿಯದೇನೂ ತಪ್ಪಿಲ್ಲ, ಆ ಡ್ಯಾನಿಯದೇ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್, ಅದನ್ನು ನಾನು ವಿಚಾರಿಸ್ತೇನೆ, ನಿಮ್ಮ ಪತಿಯನ್ನು ಆಚೆ ಕರೀರಿ ಅಂತ ಹೇಳ್ತಾರೆ. ಪತಿಯನ್ನು ಎಬ್ಬಿಸಲು ಕೋಣೆಗೆ ಹೋದಂಥ ಸುಧಾ ಅವರಿಗೆ ಶಾಕ್ ಆಗಿರುತ್ತೆ. ಅಲ್ಲಿ ಬೆಡ್ ಮೇಲೆ ನಿಸ್ತೇಜವಾಗಿ ಬಿದ್ದಿದ್ದಂಥ ಅವರ ಪತಿಯ ದೇಹವನ್ನು ನೋಡ್ತಾರೆ. ಅವರ ಪ್ರಾಣ ಹೊರಟು ಹೋಗಿದ್ದಂತ ತಿಳ್ಕೊಳ್ಳೋದಕ್ಕೆ ಅವರಿಗೆ ಹೆಚ್ಚು ಸಮಯ ತಗೊಳ್ಳಿಲ್ಲ. ಕೂಡಲೇ ಅವರು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇವರ ಅಳುವಿನ ಶಬ್ದ ಕೇಳಿ ಪೊಲೀಸ್ ಮತ್ತು ನೇಹಾ ಕೂಡ ಕೋಣೆಗೆ ಓಡಿ ಬರ್ತಾರೆ. ನಿನ್ನೆಯ ಘಟನೆಗಳಿಂದ ಅವರು ವಿಚಲಿತರಾಗಿದ್ದರು, ಇದರಿಂದ ಅವರ ಹೃದಯಘಾತ ಆಗಿರಬೇಕೆಂದು ಹೇಳುತ್ತಾ ಸುಧಾ ಮತ್ತು ನೇಹಾ ಅಳೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಅವರು ಕೂಡ ಗಮನಿಸ್ತಾರೆ. ಅವರಿಗೂ ಕೂಡ ಇದೊಂದು ಸಹಜ ಸಾವಿನಂತೆ ಕಾಣಿಸುತ್ತೆ. ಆದರೂ ಕೂಡ ಅವರು ಡಿಟೆಕ್ಟಿವ್ ವಿಕ್ರಮ್ ಅವರಿಗೆ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ವಿನಂತಿಸಿಕೊಳ್ತಾರೆ. ಸ್ಥಳಕ್ಕೆ ಬಂದ ವಿಕ್ರಮ್ ಮೆಹ್ತಾ ಅವರ ಬಾಡಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮೆಹ್ತಾ ಅವರ ಕೋಣೆಯ ಮೂಲೆಯನ್ನು ಅವಲೋಕಿಸ್ತಾರೆ. ಅವರಿಗೆ ಕಿಟಕಿ ಹಿಡಿಕೆಯ ಮೇಲೆ ಸ್ಪ್ರೇ ಮಾಡಿರುವಂಥ ಒಂದು ಗುರುತು ಕಾಣಿಸುತ್ತೆ. ಕೂಡಲೇ ಅವರು ಮೆಹ್ತಾ ಅವರ ಅಂಗೈಯನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಅವರ ಅಂಗೈ ಮೇಲೂ ಅದೇ ಥರದ ಒಂದು ಗುರುತು ಕಾಣಿಸುತ್ತೆ. ಕೂಡಲೇ ವಿಕ್ರಮ್ ಇದೊಂದು ಪ್ಲ್ಯಾನ್ ಮರ್ಡರ್ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಪೊಲೀಸ್, ಹೇಗಿದನ್ನು ಕೊಲೆ ಅಂತ ಪರಿಗಣಿಸಿದ್ರಿ ಅಂತ ಕೇಳ್ತಾರೆ. ಆಗ ವಿಕ್ರಮ್ ಹೇಳ್ತಾರೆ, ಕಿಟಕಿಯ ಹಿಡಿಕೆಗೆ ಅತ್ಯಂತ ಪರಿಣಾಮಕಾರಿಯಾದ ವಿಷವನ್ನು ಯಾರೋ ಹೊರಗಡೆಯಿಂದ ಸ್ಪ್ರೇ ಮಾಡಿದ್ದಾರೆ. ಆ ವಿಷ ಕಿಟಕಿಯನ್ನು ಮುಚ್ಚುವಾಗ ಮೆಹ್ತಾ ಅವರ ಕೈಗೆ ತಾಗಿದೆ. ಕೈ ಅವರ ಮೂಗಿನ ಬಳಿ ಹೋದಾಗ ವಿಷ ಅವರ ದೇಹ ಸೇರಿ ಪ್ರಾಣ ಹೋಗಿದೆ ಅಂತ ಹೇಳ್ತಾರೆ. ನಂತರ ವಿಕ್ರಮ್ ಅಲ್ಲೇ ಇದ್ದ ಒಬ್ಬ ಪೊಲೀಸ್ ಕಿವಿಯಲ್ಲಿ ಏನೋ ಒಂದು ವಿಷಯವನ್ನು ಕುಟ್ಟಾಗಿ ಹೇಳ್ತಾರೆ. ಆ ವಿಷಯವನ್ನು ತಿಳ್ಕೊಂಡಂಥ ಪೊಲೀಸ್ ಅಲ್ಲಿಂದ ವೇಗವಾಗಿ ಹೊರಡ್ತಾರೆ. ನಂತರ ವಿಕ್ರಮ್ ಸುಧಾ ಮೆಹ್ತಾ ಅವರ ಬಳಿ ಬಂದು ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಆಗ ಸುಧಾ ಅವರು ಹಿಂದಿನ ರಾತ್ರಿ ಡ್ಯಾನಿ ಜೊತೆ ನಡೆದಂಥ ಗಲಾಟೆಯ ಬಗ್ಗೆ ವಿವರಿಸ್ತಾರೆ. ಕೂಡಲೇ ವಿಕ್ರಮ್ ಡ್ಯಾನಿಯನ್ನು ಸ್ಥಳ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಪೊಲೀಸ್ ಡ್ಯಾನಿ ಮನೆಗೆ ಹೋದಾಗ ಡ್ಯಾನಿ ವಿಪರೀತವಾಗಿ ಕುಡಿದು ಬಿದ್ದಿರ್ತಾನೆ. ಪೊಲೀಸ್ ಆತನನ್ನು ಎಬ್ಬಿಸಿ ಮೆಹ್ತಾ ಅವರ ಮನೆಗೆ ಬರುವಂತೆ ಕೇಳ್ತಾರೆ. ಕುಡಿದ ಅಮಲಿನಲ್ಲಿ ನಡೆಯಲು ಆಗದ ಡ್ಯಾನಿಯನ್ನು ಪೊಲೀಸ್ ಕೈ ಹಿಡಿದು ಮೆಹ್ತಾ ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ವಿಕ್ರಮ್ ಆತನನ್ನು ರಾತ್ರಿಯ ಘಟನೆ ಬಗ್ಗೆ ವಿಚಾರಿಸುತ್ತಾ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಆಗ ಡ್ಯಾನಿ, ನಮ್ಮಿಬ್ಬರ ಮಧ್ಯೆ ವಾಗ್ವಾದ ನಡೆದದಂತೂ ನಿಜ, ಆದರೆ ನಾನು ಯಾವ ಕೊಲೆಯನ್ನೂ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ವಿಕ್ರಮ್ ಯೋಚಿಸ್ತಾರೆ, ಇಷ್ಟೊಂದು ಕುಡಿದಿರುವ ವ್ಯಕ್ತಿ 2ನೇ ಮಹಡಿಯಲ್ಲಿರೋ ಮೆಹ್ತಾ ಅವರ ಕೋಣೆಯ ಕಿಟಕಿಯನ್ನು ಹತ್ತಿ ಸ್ಪ್ರೇ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸನೇ. ಆದರೆ ಈತ ಬೇರೆಯವರ ಕೈಯಿಂದ ಮಾಡಿಸಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈತನನ್ನು ಇನ್ನಷ್ಟು ವಿಚಾರಿಸಿ ಅಂತ ಪೊಲೀಸರಿಗೆ ಹೇಳ್ತಾರೆ. ನಂತರ ನೇಹಾ ಮುಂದೆ ಬಂದು ಹಿಂದಿನ ರಾತ್ರಿ ಬಂದ ಬೆದರಿಕೆಯ ಕರೆಯ ಬಗ್ಗೆ ಹೇಳ್ತಾಳೆ. ಆಗ ವಿಕ್ರಮ್ ಸುಧಾ ಮೆಹ್ತಾ ಅವರ ಬಳಿ ಈ ವ್ಯಕ್ತಿ ಯಾರಂತ ನಿಮಗೆ ಪರಿಚಯ ಇದೆಯಾ ಅಂತ ಕೇಳ್ತಾನೆ. ಆಗ ಸುಧಾ ಅವರು ಹೇಳ್ತಾರೆ, ಆತ ನಮ್ಮ ಪತಿಯ ದೂರದ ಸಂಬಂಧಿ ರಂಜಿತ್ ಅಂತ. ಒಂದು ಪ್ರಾಪರ್ಟಿ ವಿಷಯವಾಗಿ ಹಲವು ತಿಂಗಳುಗಳಿಂದ ಗಲಾಟೆ ನಡೀತಾನೆ ಇತ್ತು. ಆದರೆ ಆ ವ್ಯಕ್ತಿ ದುಡ್ಡಿಗಾಗಿ ಏನು ಬೇಕಾದರೂ ಮಾಡುವಂಥವನು ಅಂತ ಹೇಳ್ತಾರೆ. ಕೂಡಲೇ ವಿಕ್ರಮ್ ರಂಜಿತ್ ರವರನ್ನ ಸ್ಥಳಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ.
ನಂತರ ಆ ಸಮಯದಲ್ಲಿ ವಿಕ್ರಮ್ ಮನೆಯ ಸುತ್ತಮುತ್ತ ಓಡಾಡಿ ಸ್ಥಳವನ್ನು ಪರೀಕ್ಷೆ ಮಾಡ್ತಾರೆ. ಮನೆಯ ಸುತ್ತಮುತ್ತ ಯಾವುದಾದ್ರೂ ಕ್ಲೂ ಸಿಗಬಹುದಾ ಅಂತ ಹುಡುಕಾಡ್ತಾರೆ. ಅಷ್ಟರಲ್ಲಿ ಮೊದಲು ಹೋಗಿದ್ದ ಪೊಲೀಸ್ ಬಂದು ವಿಕ್ರಮ್ ಕಿವಿಯಲ್ಲಿ ಏನು ಹೇಳ್ತಾರೆ. ಹಾಗೆ ಅದೇ ಸಮಯಕ್ಕೆ ಇನ್ನೊಬ್ಬ ಪೊಲೀಸ್ ಬೆದರಿಕೆ ಹಾಕಿದ್ದ ರಂಜಿತ್ನನ್ನು ಕೂಡ ವಿಕ್ರಮ್ ಮುಂದೆ ಹಾಜರುಪಡಿಸ್ತಾರೆ. ಆತನ ನೋಡ್ತಿದ್ದಂತೆ ಸುಧಾ ಮೆಹ್ತಾ ಅವರು ಯಾಕೆ ನನ್ನ ಪತಿಯನ್ನು ಕೊಲೆ ಮಾಡಿದೆ ಅಂತ ಕೋಪದಿಂದ ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ವಿಕ್ರಮ್ ಅವರನ್ನು ತಡೀತಾರೆ. ಇದನ್ನು ನೋಡ್ತಿದ್ದ ರಂಜಿತ್ ಅಯ್ಯೋ ನಾನು ಯಾವ ಕೊಲೆಯನ್ನು ಮಾಡಿಲ್ಲ ಅಂತ ಕಿರ್ಚಾಡ್ತಾನೆ. ವಿಕ್ರಮ್ ಸುಧಾ ಅವರ ಬಳಿ ಈ ಕೊಲೆಯನ್ನು ಡ್ಯಾನಿ ಅಥವಾ ರಂಜಿತ್ ಆಗಲಿ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಸುಧಾ ಅವರು ಗೊಂದಲದಿಂದ ಇನ್ಯಾರು ಮಾಡಿದ್ದು ಈ ಕೊಲೆಯನ್ನು ಅಂತ ಕೇಳ್ತಾರೆ. ಆಗ ವಿಕ್ರಮ್ ಈ ಕೊಲೆ ಮಾಡಿದ್ದು ನೇಹಾ ಅಂತ ಹೇಳ್ತಾರೆ. ಆಗ ಸುಧಾ ಅವರು ಅಯ್ಯೋ ಅವಳು ನನ್ನ ಮಗಳ ಥರ ಇದೇನು ಹೇಳ್ತಾ ಇದ್ದೀರಾ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆಗ ವಿಕ್ರಮ್ ನೇಹಾ ಈ ಮನೆಗೆ ಬಾಡಿಗೆಗೆ ಬಂದಿದ್ದೇ ನಿಮ್ಮ ಪತಿಯನ್ನು ಕೊಲೆ ಮಾಡಲು ಅಂತ ಹೇಳ್ತಾರೆ. ಇದನ್ನು ಕೇಳಿ ಸುಧಾ ಅವರು ದಿಗ್ಭ್ರಾಂತರಾಗ್ತಾರೆ. ನಂತರ ವಿಕ್ರಮ್ ಹೇಳ್ತಾರೆ ನಾನು ಈ ಮನೆಗೆ ಬಂದಾಗಲೇ ಅವಳ ಮೇಲೆ ಅನುಮಾನ ಬಂದಿತ್ತು. ಅದಕ್ಕಾಗಿ ಪೊಲೀಸ್ ಒಬ್ಬರನ್ನ ನೇಹಾಳ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂತ ಕಳಿಸಿದ್ದೆ. ಹಾಗೆ ನಾನು ಮನೆ ಸುತ್ತ ಗಮನಿಸಿದಾಗ ಯಾವುದೇ ವ್ಯಕ್ತಿಯ ಫುಟ್ ಪ್ರಿಂಟ್ ಇರಲಿಲ್ಲ. ಹಾಗಾಗಿ ಈ ಕೆಲಸವನ್ನು ಮನೆಯ ಒಳಗಿನ ವ್ಯಕ್ತಿಯೇ ಮಾಡಿರಬೇಕೆಂದು ಅನುಮಾನ ಬಂತು. ಹಾಗೆ ನೇಹಾಳ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನಿಂದ ನೇಹಾ ಒಬ್ಬಳು ಕೆಮಿಸ್ಟ್ ಅಂತ ತಿಳಿಯಿತು. ಹೊರಗಡೆ ಎಲ್ಲೂ ಸಿಗದ ಈ ಪರಿಣಾಮಕಾರಿಯಾದ ವಿಷವನ್ನು ಇವಳೇ ತಯಾರಿಸಿದ್ದಾಳೆ ಅಂತ ಹೇಳ್ತಾರೆ. ಹಾಗೆ ನೀವಿಬ್ಬರು ಡ್ಯಾನಿ ಮನೆಗೆ ಹೋದಾಗ ಇವಳು ಕೇಶವ್ ಮೆಹ್ತಾ ಅವರ ರೂಮ್ ಬಳಿ ಹೋಗಿ ಕಿಟಕಿಯನ್ನು ಓಪನ್ ಮಾಡಿ ಅದರ ಹ್ಯಾಂಡಲ್ಗೆ ವಿಷವನ್ನು ಸ್ಪ್ರೇ ಮಾಡಿದ್ದಾಳೆ. ಕಿಟಕಿ ಕ್ಲೋಸ್ ಮಾಡುವಾಗ ವಿಷ ಅವರಿಗೆ ತಾಗಿ ಅವರ ಪ್ರಾಣ ಹೋಗಬೇಕೆನ್ನುವುದು ಅವಳ ಉದ್ದೇಶವಾಗಿತ್ತು. ಎಲ್ಲವೂ ಅವಳು ಅಂದ್ಕೊಂಡಂತೆ ನಡೀತು ಅಂತ ಹೇಳ್ತಾರೆ. ವಿಕ್ರಮ್ ಅವರು ಎಲ್ಲವನ್ನು ಸವಿವರವಾಗಿ ವಿವರಿಸಿದಾಗ ನೇಹಾಳಿಗೆ ತನಗಿಂತ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ದಾರಿ ಇಲ್ಲ ಅಂತ ಅನಿಸುತ್ತೆ. ನಂತರ ವಿಕ್ರಮ್ ನೇಹಾಳ ಬಳಿ ನಿನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಇವರನ್ನು ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಆಗ ನೇಹಾ ಹೇಳ್ತಾಳೆ ನನ್ನ ತಂದೆ ಕೇಶವ್ ಮೆಹ್ತಾ ಅವರ ಲ್ಯಾಬ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಈ ಪಾಯ್ಸನನ್ನು ಕೇಶವ್ ಮೆಹ್ತಾ ಅವರು ತಮ್ಮ ಲ್ಯಾಬ್ನಲ್ಲಿ ತಯಾರಿಸಿದ್ದು. ಅವರು ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನನ್ನ ತಂದೆಯ ಮೇಲೆ ಅವರಿಗೆ ತಿಳಿಯದಂತೆಯೇ ಸ್ಪ್ರೇ ಮಾಡಿದ್ರು. ಇದರಿಂದ ನನ್ನ ತಂದೆ ಪ್ರಾಣ ಕಳ್ಕೊಂಡ್ರು. ಆದರೆ ಇದನ್ನು ಸಹಜ ಸಾವನಂತೆ ಬಿಂಬಿಸಲಾಯಿತು. ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾನು ಅವರ ಲ್ಯಾಬ್ಗೆ ರಿಸರ್ಚರ್ ಆಗಿ ಸೇರಿಕೊಂಡೆ. ಆಗ ನನಗೆ ಮೆಹ್ತಾ ಅವರು ಯಾವುದೇ ಅಪ್ರೂವ್ ಇಲ್ಲದೆ ಈ ಪಾಯ್ಸನ್ ತಯಾರಿಸಿರೋದು ತಿಳಿದು ಬಂತು. ನಂತರ ನಾನು ನನ್ನ ತಂದೆಯ ಅಟಾಪ್ಸಿ ರಿಪೋರ್ಟ್ ಚೆಕ್ ಮಾಡಿದಾಗ ಅದರಲ್ಲಿ ಕಾಸ್ ಆಫ್ ಡೆತ್ನಲ್ಲಿ ಅನ್ಐಡೆಂಟಿಫೈಡ್ ಪಾಯ್ಸನ್ ಅಂತ ಮೆನ್ಷನ್ ಆಗಿತ್ತು. ಆಗ ನನಗೆ ನನ್ನ ತಂದೆ ಸಾವಿನ ಹಿಂದಿನ ರಹಸ್ಯ ಅರ್ಥ ಆಗಿತ್ತು. ಅದಕ್ಕಾಗಿ ಕೇಶವ್ ಮೆಹ್ತಾ ಅವರನ್ನು ಮುಗಿಸಲು ತುಂಬ ದಿನದಿಂದ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಕೇಶವ್ ಮೆಹ್ತಾ ಅವರು ಈ ವಿಷಯವನ್ನು ರಂಜಿತ್ ಮೇಲೆ ಪ್ರಯೋಗಿಸಲು ಕೂಡ ಪ್ಲ್ಯಾನ್ ಮಾಡಿದ್ರು. ಅವರೊಬ್ಬರ ಗೋಮುಖ ವ್ಯಾಘ್ರ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾರೆ ನಿನ್ನ ತಂದೆಯ ಸಾವಿಗೆ ನೀನು ಸೇಡು ತೀರಿಸ್ಕೊಂಡಿದ್ದು ಸರಿಯೇ ಇರ್ಬೋದು. ಆದರೆ ನೀನು ಅನುಸರಿಸಿದ ಮಾರ್ಗ ತಪ್ಪು. ಕಾನೂನನ್ನು ಕೈ ತಗೊಂಡ್ರೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಪೊಲೀಸ್ ನೇಹಾಳನ್ನು ಅರೆಸ್ಟ್ ಮಾಡ್ತಾರೆ. ಈ ಅಪರಾಧದ ಜಗತ್ತೇ ಹಾಗೆ ಅಲ್ವಾ? ಇಲ್ಲಿ ಅಪರಾಧ ಮಾಡಿದವರಾಗಲಿ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಹೊರಟಿರೋರಾಗಲಿ ಯಾರೂ ನೆಮ್ಮದಿಯಾಗಂತಿರೋಕ್ಕೆ ಸಾಧ್ಯನೇ ಇಲ್ಲ.